ಔಷಧಕ್ಕೆ ಬೇಕಾದಂತ ತೆರಿಗೆ ವಿನಾಯಿತಿಯನ್ನು ಮಾಡಿ ಆ ರೋಗಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿರುವುದು ಒಂದು ಭಾಗ. ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಿರುವುದು, ಮಹಿಳಾ ಉದ್ಯಮಿದಾರರಿಗೆ ಪ್ರಾಧಾನ್ಯತೆ ಕೊಟ್ಟಿರುವುದು, ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಮಹಿಳಾ ಹಾಸ್ಟೆಲ್ ಅನ್ನ ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಿರ್ಮಾಣ ಮಾಡಿರುವುದು. ನಾವಿವತ್ತು ಕರ್ನಾಟಕ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಕೊರತೆಯನ್ನು ನಾವೆಲ್ಲ ಗಮನಿಸ್ತಾ ಇರ್ತೇವೆ. ನಾವಂತೂ ನಿತ್ಯ ಜಗಳ ಮಾಡೋರು, ವಿರೋಧ ಪಕ್ಷವರಾಗಿ ರಾಜ್ಯದಲ್ಲಿ ನಿತ್ಯ ಜಗಳ ಮಾಡಿ ಮಹಿಳೆಯರಿಗೆ ವಿಶೇಷವಾದಂತಹ ಹಾಸ್ಟೆಲ್ ಕೊಡಬೇಕು ಅಂತ ಹೇಳಿದ್ದೇವೆ. ಇವತ್ತು ದೇಶದಲ್ಲೇ ಪ್ರತಿ ಜಿಲ್ಲೆಗೊಂದು ವಿಶೇಷವಾದಂತಹ ಹಾಸ್ಟೆಲ್ ಮಹಿಳೆಯರಿಗೋಸ್ಕರ, ಅದರಲ್ಲೂ ವಿದ್ಯಾರ್ಥಿನಿಯರಿಗೋಸ್ಕರ ಮಾಡ್ತಾ ಇರೋದು ಬಹಳ ಅನುಕೂಲ ಆಗಿದೆ ಅಂತ ಅನ್ಸುತ್ತೆ. ಭಾರತ ದೇಶದ ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಸುಮಾರು 1,41,000 ಕೋಟಿ ರೂಪಾಯಿಯನ್ನ ರಾಜ್ಯಗಳಿಗೆ, ಹಣಕಾಸು ಆಯೋಗದ ಶಿಫಾರಸು ಮೇರೆಗೆ ರಾಜ್ಯಗಳಿಗೆ ಹಂಚುವಂತ ಒಂದು ಬಹುದೊಡ್ಡ ಕಾರ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೈಗಿದೆ. ಹೈಸ್ಪೀಡ್ ರೈಲನ್ನ ಬೆಂಗಳೂರು ಸೇರಿದಂತೆ ದೇಶದ ಎಲ್ಲೆಡೆ ಪರಿಚಯಿಸುವಂತ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಹೊಸ ಮೆಡಿಕಲ್ ಕಾಲೇಜನ್ನು ಮಾಡುವಂತ ಯೋಚನೆ ಆಗಿದೆ. ಹೆಚ್ಚಾಗಿ ನಾವು ತೆಂಗಿನ ಬೆಳೆಗಾರರು ಬಹಳ ಕಷ್ಟದಲ್ಲಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೋಡಂಬಿ ಬೆಳೆಗಾರರು ಮತ್ತು ಗೋಡಂಬಿ ಉದ್ದಿಮೆದಾರರು ನಾವು ಕಷ್ಟದಲ್ಲಿದ್ದೇವೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ರು. ಗೋಡಂಬಿ ಬೆಳೆಗಾರರಿಗೆ, ತೆಂಗಿನ ಬೆಳೆಗಾರರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸಗಳು ಬಜೆಟ್ ನಲ್ಲಿ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೀಡಿ ಉದ್ಯಮ ನಶಿಸಿ ಹೋಗ್ತಾ ಇದೆ. ಅನೇಕ ಜನ ಬೀಡಿ ಕಾರ್ಮಿಕರು ತಾವು ಬೀಡಿ ಕಟ್ಟುವುದನ್ನು ನಿಲ್ಲಿಸಬೇಕಾಗತ್ತೆ ಅಥವಾ ಬದುಕು ಕಷ್ಟದಲ್ಲಿದೆ ಅಂತೇಳಿ ಗೋಗರಿತಿರುವಂತಹ ಸಂದರ್ಭದಲ್ಲಿ ಆ ಬೀಡಿ ಉದ್ಯಮದ ಬೆಂಬಲಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬಂದಿರೋದು ಅತ್ಯಂತ ಸ್ವಾಗತಾರ್ಹ ಅಂತ ನಾವು ಅಂದ್ಕೊಂಡು, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಬಲೀಕರಣ ಮಾಡಲಿಕ್ಕೋಸ್ಕರ ಸುಮಾರು 2.5 ಲಕ್ಷ ಕೋಟಿ ರೂಪಾಯಿನ ಪಂಚಾಯತ್ ರಾಜ್ ಯೋಜನೆ ಕೊಟ್ಟಿರುವಂತದ್ದು, ಕೃಷಿ ಇಲಾಖೆಗೆ 1,40,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿರುವಂತದ್ದು, ಬಜೆಟ್ ನಲ್ಲಿ ಮಂಡಿಸಿರುವಂತದ್ದು, ಇವೆಲ್ಲವೂ ಕೂಡ ದೇಶದಲ್ಲಿರುವಂತಹ ಕೃಷಿಕರು, ಮೀನುಗಾರರು, ಉದ್ದಿಮೆದಾರರು, ಸಣ್ಣ ಕೈಗಾರಿಕೆಗಳು, ಮಹಿಳಾ ಉದ್ದಿಮೆದಾರರು, ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿರುವುದು ಎಲ್ಲ ಒಟ್ಟಾರೆ ದೃಷ್ಟಿಯಿಂದ ಮತ್ತು ಆರ್ಥಿಕವಾದಂತಹ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಜಗತ್ತಿನ ಅನೇಕ ಬಲಿಷ್ಠ ರಾಷ್ಟ್ರಗಳ ಜೊತೆ ನಿಲ್ಲಬಹುದಾದಂತಹ ಆರ್ಥಿಕ ಶಕ್ತಿಯನ್ನು ಕ್ರೋಢೀಕರಿಸುವಲ್ಲಿ ಕೂಡ ಈ ಬಜೆಟ್ ಅತ್ಯಂತ ಉತ್ತಮವಾದಂತಹ ಬಜೆಟ್ ಅಂತ ಹೇಳಿ ಈ ಬಜೆಟ್ ಅನ್ನು ಅತ್ಯಂತ ಪ್ರೀತಿಯಿಂದ ರಾಜ್ಯದ ಜನತೆಯ ಪರವಾಗಿ ಮತ್ತು ದೇಶದ ಎಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ.